ಕತ್ಲಾದ್ರೆ ಕಾಡು ಪ್ರಾಣಿಗಳು, ಅದಕ್ಕೆ ಬೆಳಕಿರುವಾಗಲೇ ಅನ್ನ ಸಂತರ್ಪಣೆ ಮುಗಿಸ್ಬಿಟ್ವಿ. ಒಳ್ಳೇದಾಯ್ತು ಬಿಡಿ. ಎಲ್ಲ ಸರಿ ಇದೆಯಾ? ಎಲ್ಲ ಚೆನ್ನಾಗಿದೆ. ನಮ್ಮ ಪುಣ್ಯ. ಪೂಜೆ ಮುಗೀತು, ಅದಕ್ಕೆ ಊಟಕ್ಕೆ ಹಾಕ್ತಿದ್ದಾರೆ. ಪೂಜೆನಾ? ಯಾರು ಮಾಡಿದ್ರು ಪೂಜೆ? ನೀನೇ? ನಾನೆಲ್ಲಿದ್ದೆ? ನಾನು ದೇವಸ್ಥಾನದ ಬಾವಿ ಕಟ್ಟೆ ಹತ್ರ ಕೂತಿದ್ದೆ. ಅಮ್ಮನವರೇ ಮಾಡಿದ್ರು ಅಂತ ಅನ್ಕೋ. ನಿಮ್ಮ ತಲೆ ಹರಟೆ ಬಿಡಿ. ಯಾರು ಮಾಡಿದ್ರು ಪೂಜೆ ಹೇಳಿ? ಹೇಳಿದ್ನಲ್ಲ. ಕೂತ್ಕೊಳ್ಳೆ ನೀನು ಊಟಕ್ಕೆ. ಆಗ್ಲಿಂದ ನೋಡ್ತಾ ಇದ್ದೀನಿ ತರ ಆಡ್ತಿದ್ಯಲ್ಲ. ನಂಗೆ ಊಟ ಬೇಡ. ಹಾಗನ್ಬಾರ್ದು, ಕೂತ್ಕೊಳ್ಳೆ. ಮಂಚ ಎಲೆ ಹಾಕೋ, ಎತ್ತೋ ಕೂತ್ಕೋ. ಯಾಕೆ ಊಟ ಬೇಡ? ನನ್ನ ಶತ್ರು ಆ ತ್ರಿಪುರ ಸುಂದರಿ ಪೂಜೆ ಮಾಡಿ ಅವಳು ಪ್ರಸಾದ ಅಂತ ಬಡಿಸ್ತಿರೋ ಈ ಊಟ ನನಗೆ ಬೇಡ. ಪ್ರಸಾದ ಅನ್ಕೋಬೇಡ, ನಿನ್ನ ಹಸದ ಹೊಟ್ಟೆಗೆ ಆಹಾರ ಅನ್ಕೊಂಡು ತಿನ್ನು. ಆದರೂ ಪ್ರಸಾದನೇ ತಾನೆ. ಹಾಗೆ ನೋಡಿದ್ರೆ ಎಲ್ಲ ಸೃಷ್ಟಿ ಆ ತಾಯಿದೆ ಅಲ್ವಾ, ಅಲ್ಲಿಗೆ ನೀನು ಏನೂ ತಿನ್ನೋ ಹಾಗಿಲ್ಲ. ಸೃಷ್ಟಿ ಅನ್ನೋದೆಲ್ಲ ಪ್ರಕೃತಿದು. ಪ್ರಕೃತಿ ಅಂದರೆ ತಾಯಿ ಅಲ್ವಾ? ಯಾಕೆಂದರೆ ಬೀಜನ ಮೊಳಕೆ ಒಡಿಸೋದು ಅವಳೇ ತಾನೆ. ಮಣ್ಣಿನ ಸತ್ವ ಬೀಜಕ್ಕೆ ಶಕ್ತಿ ಕೊಡೋದು. ಮಣ್ಣು ಅಂದರೆ ಭೂಮಿ ತಾಯಿ ಅಲ್ವಾ? ವಿತಂಡವಾದ ನಿಮ್ಮದು. ಸೋಲ್ ಒಪ್ಕೊಳ್ಳೋದ ಗುಣ ನಿಂದು. ಊಟ ಮುಗಿಸ್ ಬನ್ನಿ, ಮಾತಾಡೋಕ್ಕಿದೆ. ಪ್ರಸಾದ ಅಂತ ಮಾಡಬೇಡ, ಊಟ ಅಂತ ಮಾಡು. ಅನ್ನ ನಿಂದನೆ ಮಾಡಬಾರ್ದು. ಅವಳನ್ನ ದ್ವೇಷಿಸೋ ನಾನು ಅವಳ ಪ್ರಸಾದ ತಿನ್ನಲ್ಲ. ಅವಳನ್ನು ದ್ವೇಷ ಮಾಡ್ತಾ ಮಾಡ್ತಾ ಅವಳ ಸನ್ನಿಧಿಲೇ ಯಾವಾಗಲೂ ಇರ್ತೀಯ ನೋಡು ನೀನು. ಅದಕ್ಕೆ ಅವಳಿಗೆ ನಿನ್ನಂಥ ಭಕ್ತರು ಕಂಡ್ರೆ ತುಂಬ ಇಷ್ಟ. ಆದರೆ ನನಗೆ ಅವಳು ಇಷ್ಟ ಇಲ್ಲ. ನಾನು ಗಳಿಸ್ದಿರೋದನ್ನು ತಿನ್ನೋಕ್ಕೆ ನನಗೆ ಮನಸ್ಸಾಗಲ್ಲ. ನೀನು ಗಳಿಸ್ದೇ ಇದ್ರು ಇದು ನಿಮ್ಮನೆ ಗಳಿಕೆ. ನಿಮ್ಮಪ್ಪ ಗಳಿಸಿದ್ರು ನೀನು ಗಳಿಸ್ದ ಹಾಗೆ. ಇಲ್ಲಿರೋರೆಲ್ಲ ಇದನ್ನು ರುಚಿಯಾದ ಊಟ ಅಂತ ತಿಂತಾ ಇದ್ದಾರೆ. ಆದರೆ ನೋಡು, ನೀನು ಇಷ್ಟು ರುಚಿಯಾಗಿರೋ ಊಟನ ಪ್ರಸಾದ ಅಂತ ಗುರುತಿಸ್ತಿದ್ಯಾ. ಎಲ್ಲಿ ಸಿಗ್ತಾರೆ ಇಂಥ ಭಕ್ತರು ಅಮ್ಮನಿಗೆ? ನಾನು ಅವಳ ಭಕ್ತೆ ಅಲ್ಲ. ಇದು ಇನ್ನೊಂದು ಸತಿ ನಿಮಗೆ ಸ್ಪಷ್ಟಪಡಿಸ್ತಿದ್ದೀನಿ. ಆಯಿತು, ಊಟ ಮಾಡು. ಇಲ್ಲ, ನಾನು ಊಟ ಮಾಡಲ್ಲ. ನೋಡು, ನೀನು ಆ ತಾಯಿ ಪೂಜೆ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದೆ. ನಿನಗೋಸ್ಕರ ನಾನು ಕಷ್ಟಪಟ್ಟು ತಾಯಿ ಪೂಜೆ ಮಾಡೋದನ್ನು ತಪ್ಪಿಸ್ದೆ. ನಾನು ನಿನ್ನ ಸಹಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ನೀನು ನಾನು ಹೇಳ್ದಂಗೆ ಕೇಳಲೇಬೇಕು.